11ನೇ ತಾರೀಕು ಭಾನುವಾರ ಸಂಜೆ 4 ಗಂಟೆಗೆ ರಾಮನಗರ ನಗರಸಭೆಯಿಂದ ಒಂದು ಪ್ರೊಸೆಷನ್ ಹೊರಡೋದ್ರ ಮುಖಾಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಹೆಣ್ಣು ಮಕ್ಕಳ ಒಂದು ಪೂರ್ಣ ಕುಂಭ ಮೇಳದ ಜೊತೆಯಲ್ಲಿ ಹಲವಾರು ಕಲಾ ತಂಡಗಳು, ನಾಡಿನ ಹಲವಾರು ಪ್ರಮುಖ ಕಲಾ ತಂಡಗಳೊಂದಿಗೆ ಊರಿನ ಪ್ರಮುಖ ಬೀದಿನಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಏನು ಜಿಲ್ಲಾ ಕ್ರೀಡಾಂಗಣ ಇದೆ, ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನ, ಅಲ್ಲಿ ಸಮಾವೇಶಗೊಳ್ಳುತ್ತದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಟಿ ಕೆ ಶಿವಕುಮಾರ್ ಅವರು, ಹಾಗೆ ನರೇಂದ್ರ ಸ್ವಾಮಿ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ಡಾಕ್ಟರ್ MP ಮಂಜುನಾಥ್ ರವರು, ಹಾಗೆ 4 ತಾಲೂಕಿನ MLAಗಳು ಕೂಡ ಭಾಗವಹಿಸ್ತಾರೆ. ಇಲ್ಲಿ ವಿವಿಧ ಕಾರ್ಯಕ್ರಮಗಳು ಇರ್ತವೆ. ಶತಕಂಠ ಗಾಯನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದ್ರ ಜೊತೆಗೆ ಅಂಬೇಡ್ಕರ್ ರೂಪಮಾಲಿಕೆ ಕಾರ್ಯಕ್ರಮ ಕೂಡ ವೇದಿಕೆಯಲ್ಲಿರ್ತದೆ. ಇದ್ರ ಜೊತೆಯಲ್ಲಿ ಮೈಸೂರಿನಿಂದ ನಮ್ಮ ಸ್ನೇಹಿತರು ಅಂಬೇಡ್ಕರ್ ಭಾವಚಿತ್ರಗಳನ್ನ ಒಳಗೊಂಡಂತ ಒಂದು ಏನದಕ್ಕೆ ಹೇಳ್ತಾರೆ ಛಾಯಾಚಿತ್ರ ಪ್ರದರ್ಶನ ಕೂಡ ಇರ್ತದೆ. ಹೀಗೆ ಬುದ್ಧನ ಫೋಟೋ ಇರ್ತದೆ. ಅದ್ರ ಜೊತೆಗೆ ಅಂಬೇಡ್ಕರ್ ಅವರ ಸೆಲ್ಫಿ ಪ್ಲೇಸ್ ಅಂತ ಹೇಳಿ ಅದು ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ SLC PUC ಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಒಂದು ಬಹುಮಾನವನ್ನು ಕೊಡೋದು, ಮತ್ತೆ ಏನು ಅಂಬೇಡ್ಕರ್ ಜಯಂತಿ ಕೇವಲ ಒಂದು ಜನಾಂಗದ ಒಂದು ಕಾರ್ಯಕ್ರಮ ಅಂತ ಏನಿತ್ತು ಅದನ್ನ ಒಂದು ಹೆಸರನ್ನ ಬದಲಾಯಿಸಬೇಕು, ಎಲ್ಲ ವರ್ಗದ ಜನವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂತ ಕೆಲಸ ಆಗ್ಬೇಕು ಅಂತ ಅಂಬೇಡ್ಕರ್ ಆಶಯ ಏನಿತ್ತು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರುಗಳನ್ನು ಒಳಗೊಂಡಂತ ಈ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಈಗಾಗಲೇ ವಿವಿಧ ತಳ ಸಮುದಾಯದ ಏನು ವೃತ್ತಿ ನಿರತ, ಕೌಶಲ್ಯ ನಿರತ ಪ್ರತಿಭಾವಂತರಿಗೆ ಕೌಶಲ್ಯ ತರಬೇತಿಗೆ ತಕ್ಕ ಹಾಗೆ ಏನು ಒಂದು ಇದನ್ನ ಕೊಡ್ತಾ ಇದ್ದಾರೆ, ಅವೆಲ್ಲ ಕೂಡ ಒಳಗೊಂಡು ಜೊತೆಗೆ ನಗರವನ್ನು ಸ್ವಚ್ಛವಾಗಿ ಇಡಬೇಕು ಅನ್ನೋ ಒಂದು ಹಿತದೃಷ್ಟಿಯಲ್ಲಿ ಸುಮಾರು 10-15 ಸಾವಿರ ಬಟ್ಟೆ ಬ್ಯಾಗ್ಗಳನ್ನು ಕೂಡ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮ ಆಗಿದೆ. ಅದ್ರ ಉದ್ದೇಶವಾದ್ರೂ ಇಷ್ಟೇ, ನಗರವನ್ನ ಸ್ವಚ್ಛವಾಗಿಡಬೇಕು, ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅನ್ನೋ ಒಂದು ಹಿತದೃಷ್ಟಿಲೂ ಇವತ್ತು ಏನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಲಿ ನಗರಸಭೆಯ ಸುತ್ತಮುತ್ತ ರಾಮನಗರ ನಗರಸಭೆಯ ಬ್ಲಾಕ್ ಸ್ಪಾಟ್ಗಳನ್ನು ಮಾಡಿ ಇವತ್ತು CC ಕ್ಯಾಮ್ರಾಗಳನ್ನು ಹಾಕ್ತಾ ಕಸಮುಕ್ತ ರಾಮನಗರವನ್ನಾಗಿ ಮಾಡಬೇಕು ಅಂತ ಹಲವಾರು ಉದ್ದೇಶಗಳನ್ನು ಇಟ್ಕೊಂಡು ಕುಡಿಯುವ ನೀರಿನ ಹಲವಾರು ಯೋಜನೆಯನ್ನು ಇವತ್ತು 24.10 ಯೋಜನೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬೀದಿ ಬದಿಯಲ್ಲಿ ಏನು ವ್ಯಾಪಾರ ಮಾಡ್ತಕ್ಕಂಥವ್ರು ಎಲ್ಲಂದ್ರೆ ಅಲ್ಲಿ ಇವತ್ತು ವ್ಯಾಪಾರ ಮಾಡಿ ಸಂಚಾರ ದಟ್ಟಣೆಗೆ ಅವಕಾಶ ಆಯ್ತಾ ಇತ್ತು. ಹಾಗಾಗಿ ಅವ್ರಿಗೆ ಒಂದು ಸ್ಥಳವನ್ನು ಗುರುತಿಸಿ ಅವರ ಅನುಕೂಲಕ್ಕೆ ದೊಡ್ಡ ದೊಡ್ಡ ವ್ಯಾಪಾರಕ್ಕೆ ಅನುಕೂಲ ಆಗೋ ತರ ದೊಡ್ಡ ದೊಡ್ಡ ಛತ್ರಿಗಳನ್ನು ಕೂಡ ಇವ್ರ ಮುಖಾಂತರ ಅವರು ಕೂಡ ಮುಖ್ಯ ವಾಹಿನಿಯಲ್ಲಿ ಸಮಾಜದಲ್ಲಿ ಇರಬೇಕು ಅಂತಕ್ಕಂಥ ಹಲವಾರು ಯೋಜನೆಗಳನ್ನ ಮಾಡಿಕೊಂಡು ಇವತ್ತು ಅಂಬೇಡ್ಕರ್ ಜಯಂತಿಯ ಇಲ್ಲಿಗೆ ಸಾಕಾರಗೊಳಿಸ್ತಾ ಇದ್ದಾರೆ. ಅವೆಲ್ಲದಕ್ಕಿಂತ ಮುಖ್ಯವಾಗಿ ರಾಮನಗರದಲ್ಲಿ ಇಡೀ ರಾಜ್ಯದಲ್ಲೇ ಈ ಇತಿಹಾಸ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಕೂಡ ಹಾಕೊಂಡಿದ್ದಾರೆ. ಅದೇನಪ್ಪಾ ಅಂತ ಅಂದ್ರೆ ಈ ಜಮ್ಮು ಮತ್ತೆ JET CET ಈ ತರದ ಹಲವಾರು ಎಕ್ಸಾಮ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ರಾಮನಗರದ ನಗರಸಭೆಯಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅಕ್ಕ IAS ಅಕಾಡೆಮಿಯವರ ವತಿಯಿಂದ ಸಹಯೋಗದಿಂದ ಒಂದು ಕಾರ್ಯಕ್ರಮನ ಕೂಡ ಮಾಡೋದ್ರ ಮುಖಾಂತರ ಅವರಿಗೆ ವರ್ಷ ಪೂರ್ತಿ ತರಬೇತಿ ಕೊಡುವಂತ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಗಳು ಅಂಬೇಡ್ಕರ್ ಜಯಂತಿಯ ಒಂದು ಅಡಿನಲ್ಲಿ ನಡೀತಾ ಇರೋದ್ರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಪ್ರಚಾರವನ್ನು ಕೊಡೋದ್ರ ಮುಖಾಂತರ ಈ ಜಿಲ್ಲೆ, ಈ ತಾಲೂಕಿನ ಎಲ್ಲ ಜನ ಬಂದು ಭಾಗವಹಿಸಬೇಕು. ನಾವು ಕೂಡ ಚನ್ನಪಟ್ಟಣ, ರಾಮನಗರ ಮತ್ತೆ ಕನಕಪುರ, ಹಾರೋಹಳ್ಳಿ ಇಲ್ಲೆಲ್ಲ ಕೂಡ ಪತ್ರಿಕಾ ಗೋಷ್ಠಿಯನ್ನು ಕರೆದು ಎಲ್ಲರನ್ನೂ ಕೂಡ ಬರೋದಕ್ಕೆ ತಮ್ಮ ಸಹಕಾರವನ್ನು ಕೇಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಕೆ ಅವಕಾಶ ಮಾಡಿದಂತ ಎಲ್ಲರಿಗೂ ವಂದಿಸಿ 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಹಿಂದ್.